ಸಹಜವಾಗಿ ಮಧ್ಯಪ್ರಾಚ್ಯ ಅಂತ ಬಂದಾಗ ಯುದ್ಧದ ಕಾರ್ಮೋಡ ಅಮೆರಿಕ ಹಾಗೂ ಇರಾನ್ ನಡುವೆ ನಡೀತಾ ಇರುವಂಥ ಯುದ್ಧ ಈ ಕಡೆ ನಿಲ್ಲುವಂಥ ಲಕ್ಷಣ ಇಲ್ಲ ಆ್ಯಂಡ್ ಪರಿಪೂರ್ಣವಾಗಿ ಯುದ್ಧ ಆಗುವಂಥ ಯಾವುದೇ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಸೊ ಅದು ಆ ಯುದ್ಧ ಎಲ್ಲಿಯ ತನಕ ಬಂದಿದೆ, ಯಾವ ರೀತಿಯಾಗಿ ಆರ್ಥಿಕ ಎಫೆಕ್ಟ್ ಆಗುತ್ತೆ ಎರಡು ದೇಶಕ್ಕೆ, ಅದರ ಬಗ್ಗೆ ಚರ್ಚೆ ಮಾಡೋಣ. ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಈ ಜಂಗಿ ಕುಸ್ತಿ ಇದೆಯಲ್ಲ, ಈ ಕಡೆ ಪರಿಪೂರ್ಣವಾಗಿ ಯುದ್ಧವೂ ಕೂಡ ಆಗ್ತಾ ಇಲ್ಲ ಆ್ಯಂಡ್ ಶಾಂತಿ ಮಾತುಕತೆಗೂ ಕೂಡ ಬರ್ತಾ ಇಲ್ಲ. ಆದರೆ ಈಗ ಮತ್ತೊಂದು ರೂಪ ಏನು ಅಂತ ಹೇಳಿದ್ರೆ, ಆರ್ಥಿಕವಾಗಿ ಎಫೆಕ್ಟ್ ಕೊಡೋದಕ್ಕೆ ಇರಾನ್ ಮುಂದಾಗಿದೆ ಅಮೆರಿಕಾಗೆ. ಅಂದರೆ ಇಲ್ಲಿ ನೌಕಾಪಡೆ ವರ್ಸಸ್ ಸೊಳ್ಳೆ ಪಡೆ. ಸೊಳ್ಳೆ ಯಾವ ರೀತಿಯ ಕೆಲಸ ಮಾಡುತ್ತೆ ಅಂದರೆ ಒಂಥರ ಆನೆ ಮತ್ತು ಸೊಳ್ಳೆಯ ಕಾದಾಟ ಇದ್ದಂಗೆ ಇದೆ ಇದು ಎರಡು ದೇಶದ್ದು. ಯಾವ ರೀತಿಯಾಗಿ ಆರ್ಥಿಕವಾಗಿ ಜಾಗತಿಕ ಮಟ್ಟದಲ್ಲಿ ಎಫೆಕ್ಟ್ ಕೊಡಬೇಕು ಅಂತೇಳಿ ಪ್ರಾಪರ್ ಪ್ಲಾನ್ ಮಾಡಿಕೊಂಡಿದೆ ಇರಾನ್ ಅಂತ ಅನ್ಸುತ್ತೆ. ಈ ಇರಾನ್ನ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಅಮೆರಿಕ ಹೇಳ್ತಾ ಇದೆ ನೌಕಾಪಡೆಯನ್ನು ಹೊಡೆದಾಕಿದ್ದೇವೆ ಅಂತೇಳಿ ಅಮೆರಿಕ ಹೇಳ್ತಾ ಇರುವಂಥದ್ದು, ಅಂದರೆ ಇರಾನ್ನ ನೌಕಾಪಡೆಯನ್ನು ಹೊಡೆದಾಕಿದ್ದೇವೆ ಅಂತೇಳಿ. ಆದರೆ ಇರಾನ್ ಮಾಡಿರುವಂಥ ಪ್ಲಾನ್ ಅಂದರೆ ಒಂದು ಕ್ಯಾಮ್ರಾಗಳನ್ನು, ಅಂದರೆ ಒಂದು ಚಿಕ್ಕ ಚಿಕ್ಕ ಕ್ಯಾಮ್ರಾಗಳನ್ನು ಅಳವಡಿಸಿ ಅವರು ನೇರವಾಗಿ ಜೆಟ್ಗಳನ್ನು ಹೊಡೆದಾಕುವ ಮುಖಾಂತರ ಆರ್ಥಿಕವಾಗಿ ಪೆಟ್ಟನ್ನು ನೀಡೋದಕ್ಕೆ ಈಗ ಮುಂದಾಗಿರುವಂಥದ್ದು ಇರಾನ್. ಇದರಿಂದಾಗಿ ಆರ್ಥಿಕವಾಗಿ ಹೆಚ್ಚು ಎಫೆಕ್ಟ್ ಆಗ್ತಿರೋದೇ ಅಮೆರಿಕಾಗೆ ಹೊರತು ಅಷ್ಟೊಂದು ಲಾಸು ಇರಾನ್ಗೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಇವತ್ತಿನ ಈ ಒಂದು ಆನೆ ಮತ್ತು ಸೊಳ್ಳೆಯ ಒಂದು ಯುದ್ಧ ಇದೆಯಲ್ಲ, ಅಂದರೆ ಸೊಳ್ಳೆ ಎಷ್ಟು ಡೇಂಜರ್ ಅನ್ನೋದಕ್ಕೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಯಾಕೆ ಆನೆ ಮತ್ತು ಸೊಳ್ಳೆಯಲ್ಲಿ ಆನೆ ಸೋಲನ್ನು ಅನುಭವಿಸ್ತಾ ಇದೆ ಅಂತೇಳಿ. ಅಂದರೆ ಗೆದ್ದು ಸೋತಿರೋದು ಇಲ್ಲಿ ಇರಾನ್. ಅಮೆರಿಕ ಬೀಗ್ತಾ ಇದೆ ಗೆದ್ದುಬಿಟ್ಟಿದ್ದೀವಿ ಏನಿಲ್ಲ ಅಂತೇಳಿ ದಿಗ್ಬಂಧನ ಹಾಕಿದ್ದೇವೆ ಅಂತೇಳಿ. ಅಲ್ವೇ ಅಲ್ಲ, ಇರಾನ್ ತಮ್ಮ ಡ್ರೋನ್ಗಳನ್ನು ಬಳಸಿ ಆರ್ಥಿಕವಾಗಿ ಎಫೆಕ್ಟ್ ಕೊಡೋದಕ್ಕೆ ನೇರವಾಗಿ ಅಮೆರಿಕಾಗೆ ಟಕ್ಕರ್ ಕೊಡ್ತಾ ಇರುವಂಥದ್ದು. ಸೊ ಹಂಗಾಗಿ ಮಧ್ಯಪ್ರಾಚ್ಯದಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಆರ್ಥಿಕವಾಗಿ ಅಂತ ಹೇಳಿದ್ರೆ ಪ್ರಮುಖವಾಗಿ ಅಮೆರಿಕ ಅಂತ ನೋಡ್ತಾ ಹೋಗೋಣ. ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದೆ ಅಂತ ನೋಡಿ. ಇಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಈಗ ಶಾಂತಿ ಮಾತುಕತೆ ಆಗಬೇಕು, ಎರಡನೇ ಹಂತದ ಮಾತುಕತೆ ಆಗಬೇಕು. ಬಟ್ ಅದು ಸಕ್ಸಸ್ ಆಗ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾವು ಶಾಂತಿ ಮಾತುಕತೆಗೆ ಹೋಗೋದಿಲ್ಲ ಅಂತ ಇರಾನ್ ಪಣ ತೊಟ್ಟಂಗೆ ಕಾಣ್ತಾ ಇದೆ. ಸೊ ಅಮೆರಿಕ ಮತ್ತು ಇರಾನ್ ನಡುವೆ ಈ ಯುದ್ಧ ಇದೆಯಲ್ಲ, ಈ ಕಡೆ ಶಾಂತಿಗೂ ಬರ್ತಾ ಇಲ್ಲ, ಪರಿಪೂರ್ಣವಾಗಿ ಯುದ್ಧ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಸೊ ಹಂಗಾಗಿ ಅಮೆರಿಕದ ಆರ್ಥಿಕ ದಿಗ್ಬಂಧನ ದೀರ್ಘಕಾಲ ಎದುರಿಸಬಹುದು ಅನ್ನುವಂಥದ್ದು ಇರಾನ್ಗೆ ಗೊತ್ತಿದೆ. ಆದರೂ ಕೂಡ ಹಿಂದೆ ಸರಿಯುವಂಥ ಮಾತಿಗೆ ಅಥವಾ ಹಿಂದೆ ಸರಿಯುವಂಥ ಹೆಜ್ಜೆಯನ್ನು ಇಡುವಂಥ ಕೆಲಸವನ್ನು ಇರಾನ್ ಅಂತೂ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಇರಾನ್ನ ಪತ್ರಿಕೆಗಳು ಕೂಡ ಎಚ್ಚರಿಕೆಯನ್ನು ಕೊಟ್ಟಿವೆ, ಇದು ದೀರ್ಘಕಾಲದ ಯುದ್ಧ ಆಗತ್ತೆ ಅಂತೇಳಿ. ಬಹುಶಃ ಅವರು ಇಲ್ಲಿಗೆ ನಿಲ್ಲಿಸುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಇರಾನ್ ಆಲ್ರೆಡಿ ಎಲ್ಲವನ್ನು ಕಳೆದುಕೊಂಡಿದೆ. ಏನು ಬೇಕಾದರೂ ಆಗಲಿ ಒಟ್ಟಿನಲ್ಲಿ ಅಮೆರಿಕಾಗೆ ಟಕ್ಕರ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಪ್ಲಾನ್ ಮಾಡಿಕೊಂಡಿದೆ. ಸೊ ಹೀಗಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಬಾಂಧವ್ಯ ಈಗ ಅತ್ಯಂತ ಸಂಕೀರ್ಣ ಹಂತಕ್ಕೆ ಬಂದು ತಲುಪಿದೆ. ಪ್ರಸ್ತುತ ಉಭಯ ರಾಷ್ಟ್ರಗಳ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ಅಂತೂ ನಡೀತಾ ಇಲ್ಲ. ಹಾಗೆ ಶಾಂತಿಯ ವಾತಾವರಣವು ಕೂಡ ಈಗ ಇಲ್ಲಿಯ ತನಕ ಅಂತೂ ಕಂಡು ಬರ್ತಾ ಇಲ್ಲ. ಸೊ ಈ ಅನಿಶ್ಚಿತತೆಯ ಸ್ಥಿತಿಯು ಇಡೀ ಜಗತ್ತನ್ನು ಆತಂಕಕ್ಕೆ ತಳ್ಳಿದೆ. ಅಮೆರಿಕ ವಿಧಿಸಿರುವಂಥ ಕಠಿಣ ಆರ್ಥಿಕ ದಿಗ್ಬಂಧನಗಳನ್ನು ತಾವು ದೀರ್ಘಕಾಲದವರೆಗೆ ಸಮರ್ಥವಾಗಿ ನಾವು ಎದುರಿಸಬಲ್ಲೆವು ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದಾರೆ. ಆ ಒಂದು ನಂಬಿಕೆಯಲ್ಲಿ ಇರಾನ್ ಇದೆ. ಸೊ ಈ ಪರಿಸ್ಥಿತಿಯು ನೇರ ಯುದ್ಧಕ್ಕಿಂತಲೂ ಹೆಚ್ಚು ಅಪಾಯಕಾರಿ ಅಂತ ಈಗ ಇರಾನ್ನ ಸ್ಥಳೀಯ ಪತ್ರಿಕೆಗಳೇ ತಮ್ಮ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇರುವಂಥದ್ದು. ಸುದೀರ್ಘ ಕಾಲದ ಆರ್ಥಿಕ ಬಿಕ್ಕಟ್ಟು ದೇಶದ ಆಂತರಿಕ ಭದ್ರತೆಗೆ ಅದು ಧಕ್ಕೆ ತರಬಹುದು ಅನ್ನುವಂಥದ್ದು. ಸೊ ಹಾಗಾಗಿ ಈ ರೀತಿಯಾಗಿ ಯಾವುದೇ ರೀತಿಯ ಆಸಕ್ತಿಯನ್ನು ತೋರ್ತಾ ಇಲ್ಲ ಇರಾನ್. ಏನೇ ಆಗಿರಲಿ, ಈಗಾಗಲೇ ನಾವು ಸೋತು ಹೋಗಿದ್ದೇವೆ, ಬಟ್ ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಬಾರದು ಅನ್ನೋದು ಇದು ಒಂದು ಕಡೆ ಆಯಿತು. ಇನ್ನು ಸಹಜವಾಗಿ ಸಂಧಾನ ವಿಚಾರ ಅಂತ ಬಂದಾಗ ಅದರ ನೇತೃತ್ವವನ್ನು ವಹಿಸಿಕೊಂಡಿದೆ ಯಾವುದು ಪಾಕಿಸ್ತಾನ. ಆದರೆ ಈಗ ಪಾಕಿಸ್ತಾನಕ್ಕೆ ಚೀಮಾರಿ ಹಾಕಿರುವಂಥದ್ದು ಇರಾನ್. ಅಂದರೆ ಒಂಥರ ಈ ಪಾಕಿಸ್ತಾನದ ನಾಲಾಯಕ ಅನ್ನೋ ರೀತಿಯಲ್ಲಿ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅಂದರೆ ಎಲ್ಲವೂ ಕೂಡ ಸಂಧಾನದ ಮಾತುಕತೆಗಳು ಏನಿದಾವಲ್ಲ ಅದೆಲ್ಲವೂ ಕೂಡ ಅಮೆರಿಕ ಪರವಾಗಿದೆ ಅಂತ ಇರಾನ್ನ ವಾದ ಆಗ್ತಾ ಇದೆ. ಹಾಗಾಗಿ ನೇರವಾಗಿ ಇರಾನ್ ಪಾಕಿಸ್ತಾನಕ್ಕೆ ಉಗಿತಾ ಇರುವಂಥದ್ದು. ನಾಲಾಯಕ್ ಪಾಕಿಸ್ತಾನ ಅನ್ನೋ ರೀತಿಯಲ್ಲಿ ಅವರ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಸೊ ಇದು ಕೂಡ ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಡೀಟೇಲ್ ಕೂಡ ನೋಡ್ತಾ ಹೋಗೋಣ. ಯಾಕೆ ಈ ರೀತಿಯಾಗಿ ನಾಲಾಯಕ್ ಅಂತೇಳಿ ಇರಾನ್ ಹೇಳಿದೆ ಪಾಕಿಸ್ತಾನಕ್ಕೆ ಅಂತೇಳಿ. ಅಂದರೆ ಇರಾನ್ನ ವಿಶ್ವಾಸವನ್ನು ಕಳೆದುಕೊಂಡಿರುವಂಥದ್ದು ಪಾಕಿಸ್ತಾನ. ಯಾಕೆ ಅಂತ ಹೇಳಿದ್ರೆ ಇರಾನ್ ಏನೇನು ಬೇಡಿಕೆಗಳನ್ನು ಷರತ್ತುಗಳನ್ನು ಕಳಿಸಿದ್ರಲ್ಲ ಅದನ್ನು ಅಮೆರಿಕಕ್ಕೆ ಪಾಕಿಸ್ತಾನ ಕಳಿಸಿಲ್ಲ ಅನ್ನೋದು. ಅಮೆರಿಕದ ಪರವಾಗಿ ಪಾಕಿಸ್ತಾನ ಒಲವು ತೋರ್ತಿದೆ ಅಂತೇಳಿ ಇರಾನ್ ಕಿಡಿಕಾರ್ತಾ ಇದೆ. ಸೊ ಅಂದರೆ ಅಮೆರಿಕದ ತಾಳಕ್ಕೆ
ಪಾಕಿಸ್ತಾನ ಕುಣಿತಾ ಇದೆ ಅನ್ನೋದು ಇರಾನ್ನ ವಾದ. ಸೊ ಈ ರೀತಿಯಾಗಿ ಇರಾನ್ ಹೇಳ್ತಾ ಇರುವಂಥ, ಸೊ ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನ ಜೊತೆ ಮಾತುಕತೆಗೆ ಹೋಗೋದಿಲ್ಲ ಅಥವಾ ಪಾಕಿಸ್ತಾನ ನೆಲಕ್ಕೆ ಕಾಲ್ ಇಡೋದಿಲ್ಲ ಅನ್ನುವಂಥದ್ದು ಅವರ ವಾದ ಇದೆ. ಸೊ ಈ ರೀತಿಯಾಗಿ ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಸಂಧಾನ ಮಾಡುವ ಯೋಗ್ಯತೆ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಸೊ ಪಾಕಿಸ್ತಾನ ಬಿಟ್ಟು ರಷ್ಯಾದ ಪುಟಿನ್ ಮೊರೆ ಹೋಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಇರಾನ್ ವಿದೇಶಾಂಗ ಸಚಿವ ಆ ಪ್ರಯತ್ನ ಮಾಡ್ತಾ ಇದೆ ಅನ್ನೋದು. ಸೊ ಹಂಗಾಗಿ ಈಗ ಪಾಕಿಸ್ತಾನ ಜೊತೆ ಮಾತುಕತೆಗೆ ಹೋಗೋದಿಲ್ಲ ಅಂತೇಳಿ, ಅಂದರೆ ಅಮೆರಿಕದ ತಾಳಕ್ಕೆ ತಕ್ಕಂತೆ ಪಾಕಿಸ್ತಾನ ಇದೆ, ಅಂದರೆ ಪಾಕಿಸ್ತಾನ ಆ ರೀತಿ ಕುಣಿತಾ ಇದೆ ಅಂತೇಳಿ ಇರಾನ್ ಸ್ಟೇಟ್ಮೆಂಟ್ ಅವರದು. ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಸಂಧಾನ ಮಾಡುವ ಯೋಗ್ಯತೆ ಇಲ್ಲ ಅಂತೇಳಿ, ಅಂದರೆ ಈ ರೀತಿ ನಡೆಸ್ಕೊಂಡಿದ್ದು ಅಲ್ಲಿ ಆಸಿಫ್ ಮುನೀರ್ ಏನಿದಾರಲ್ಲ ಆ ರೀತಿಯಾಗಿ, ಅಂದರೆ ಇರಾನ್ನ ಮಾತುಕತೆಯನ್ನು ಅಮೆರಿಕ ಮುಂದೆ ಹೇಳಂಗಿಲ್ಲ, ಗೌಪ್ಯವಾಗಿ ಇಡೋದು. ಸೊ ಈ ರೀತಿಯಾಗಿ ಒಳಗೇನೆ ಅಮೆರಿಕ ಜೊತೆನೇ ಮಾತುಕತೆ. ಒಟ್ಟಿನಲ್ಲಿ ಅಮೆರಿಕ ಜೊತೆ ಒಂದು ಸ್ನೇಹ ಬಾಂಧವ್ಯ ಬೇಕೇ ಬೇಕಾಗುತ್ತೆ ಪಾಕಿಸ್ತಾನಕ್ಕೆ. ಇದು ಒಂದು ಭಾಗ. ಇನ್ನು ಅಮೆರಿಕ ಸೇನಾ ನೆಲೆಗಳನ್ನು ಪ್ರಮುಖವಾಗಿ ಉಳಿಸಿರುವಂಥದ್ದು ಇರಾನ್. ಆದರೆ ಅಮೆರಿಕ ಇದುವರೆಗೂ ಕೂಡ ಯಾವುದೇ ರೀತಿಯಾಗಿ ಬಹಿರಂಗಪಡಿಸಿಲ್ಲ. ಅಂದರೆ ಇರಾನ್ನಿಂದ ನಮಗೆ ಇಷ್ಟು ಲಾಸ್ ಆಗಿದೆ ಅಥವಾ ಏನೆಲ್ಲ ಎಫೆಕ್ಟ್ ಆಗಿದೆ ಇದುವರೆಗೂ ಕೂಡ ಅಮೆರಿಕ ಹೇಳ್ತಾನೆ ಇಲ್ಲ. ಬಟ್ ಇರಾನ್ ಹೇಳ್ತಾ ಇರುವಂಥದ್ದು ಎಷ್ಟು ಜೆಟ್ಗಳನ್ನು, ಎಷ್ಟು ಯುದ್ಧ ವಿಮಾನಗಳನ್ನು ಹೊಡೆದಾಕಿದ್ದೀವಿ ಅಂತ ಅವರು ದಾಖಲೆ ಸಮೇತ ಹೇಳ್ತಿದ್ದಾರೆ. ಬಟ್ ಇದಕ್ಕೆ ಅಮೆರಿಕ ಒಪ್ಪಕ್ಕೆ ರೆಡಿ ಇಲ್ಲ. ಸೊ ಪ್ರಮುಖವಾಗಿ ನಿಜ ಕೂಡ, ಯಾಕಂದರೆ ಈ ಭೀಕರ ಯುದ್ಧದಲ್ಲಿ ನಷ್ಟ ಏನು ಆಗಿಲ್ಲ ಅಂತೇನಿಲ್ಲ, ಅಮೆರಿಕಕ್ಕೆ ಸಿಕ್ಕಾಪಟ್ಟೆ ನಷ್ಟ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಈ ಇರಾನ್ ಕ್ಷಿಪಣಿ ಮಳೆಗೆ ಅಮೆರಿಕದ 7 ದೇಶಗಳಲ್ಲಿನ ಒಂದು ಸೇನಾ ನೆಲೆ ಇದೆವಲ್ಲ ಅದನ್ನು ಟಾರ್ಗೆಟ್ ಮಾಡಿರೋದು. ಮಿಲಿಟರಿ ನೆಲೆಗಳು ಎಲ್ಲವೂ ಕೂಡ ಜಖಮಾಗಿವೆ 7 ದೇಶದ್ದು. ಅಮೆರಿಕದ ರಕ್ಷಣಾ ವ್ಯವಸ್ಥೆಯನ್ನು ಭೇದಿಸಿರುವಂಥ ಇರಾನ್ನ ದಶಕಗಳಷ್ಟು ಹಳೆಯ F-5 ಜೆಟ್ ಇದೆಯಲ್ಲ ಇದು ಸ್ಟ್ರಾಂಗ್ ಅವ್ರದ್ದು. ಧ್ವಂಸಗೊಂಡಿರುವಂಥ ಹ್ಯಾಂಗರ್ಗಳು ಮತ್ತು ರೆಡಾರ್ಗಳ ರಿಪೇರಿಗೆ ಸಹಜವಾಗಿ $1 ಬಿಲಿಯನ್ ಬೇಕಾಗತ್ತೆ. ನೋಡಿ, ಒಂದು ಡ್ರೋನನ್ನು ಬಳಸಿ ಅವರು ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಿದ್ರು ಅಂಥೇಳಿ. ಒಂದು ಡ್ರೋನ್ ಏನು ಹಬ್ಬ ಅಂದರೆ ಒಂದು 2 ಲಕ್ಷ 3 ಲಕ್ಷ ಖರ್ಚಾಗುತ್ತೆ. ಆದರೆ ಅವ್ರದ್ದು ಯುದ್ಧ ವಿಮಾನಗಳನ್ನು ಹೊಡೆದಾಗ್ತಾ ಇರೋದು. ಅಂದರೆ ಒಂದು ವಿಮಾನ ಏನಾದರೂ ಕೆಟ್ಟು ಹೋಯಿತು ಅಂತ ಹೇಳಿದ್ರೆ 100 ಕೋಟಿ 1000 ಕೋಟಿ ಬೇಕಾಗತ್ತೆ. ಸೊ ಹಂಗಾಗಿ 7 ದೇಶಗಳಲ್ಲಿ ಮಿಲಿಟರಿಯ ನೆಲೆಗಳು ಇದಾವಲ್ಲ ಅದನ್ನೆಲ್ಲವನ್ನ ಜಕ್ಕ ಮಾಡ್ತಾರೆ. ಅಂದರೆ ಆರ್ಥಿಕವಾಗಿ ಕುಗ್ಗಿಸ್ಬೇಕು ಅನ್ನೋದು. ಈಗಾಗಲೇ ಆರ್ಥಿಕವಾಗಿ ಕುಗ್ಗು ಹೋಗಿದೆ ಅಮೆರಿಕ. ಸೊ ಹಂಗಾಗಿ ಇರಾನ್ ನಡೆಸಿರುವಂಥ ಭೀಕರ ಕ್ಷಿಪಣಿ ಮಳೆಗೆ ಅಮೆರಿಕದ 7 ದೇಶಗಳಲ್ಲಿರುವಂಥ ಮಿಲಿಟರಿ ನೆಲೆಗಳು ಅಕ್ಷರಶಃ ಜಖಂಗೊಂಡಿವೆ. ಇರಾನ್ನ ದಶಕಗಳಷ್ಟು ಹಳೆಯದಾಗಿರುವಂಥ F-5 ಜೆಟ್ ವಿಮಾನಗಳು ಅಮೆರಿಕದ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಯನ್ನೇ ಭೇದಿಸಿರುವಂಥದ್ದು. ಸೊ ಈ ರೀತಿಯಾಗಿ ಅವರದು ಇದು ಇರಾನ್ದು F-5 ಜೆಟ್ ಅನ್ನೋದು. ಸೊ ಈ ದಾಳಿಯಿಂದಾಗಿ ಅಮೆರಿಕದ ಮಿಲಿಟರಿ ಹ್ಯಾಂಗರ್ಗಳು ಮತ್ತು ರೆಡಾರ್ಗಳು ಧ್ವಂಸ ಆಗಿವೆ. ಸೊ ಇವುಗಳ ರಿಪೇರಿಗಾಗಿ $1 ಬಿಲಿಯನ್ ವೆಚ್ಚದ ಅಗತ್ಯ ಇದೆ ಅಂಥೇಳಿ ಅಂದಾಜು ಮಾಡಲಾಗಿದೆ. ಇದು ಈ ರೀತಿಯಾಗಿ ಆರ್ಥಿಕವಾಗಿ ಎಫೆಕ್ಟ್ ಕೊಡ್ತಾ ಇರೋದು. ಇನ್ನು ಅಮೆರಿಕದ ಅಕ್ಕಪಕ್ಕ ಅಂದರೆ ಇರಾನ್ನ ಅಕ್ಕಪಕ್ಕ ದೇಶದಲ್ಲಿರುವಂಥ ಅಮೆರಿಕದ ನೆಲೆಗಳು, ಸೇನಾ ನೆಲೆಗಳು ಏನಿದಾವಲ್ಲ ಅದನ್ನು ಧ್ವಂಸ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರ ರಿಪೇರಿಗೆ ಯಾವ ರೀತಿಯಾಗಿ ಆರ್ಥಿಕವಾಗಿ ಎಫೆಕ್ಟ್ ಆಗ್ತಾ ಇದೆ. ಸೊ ಯಾಕೆ ಸೋತು ಸುಣ್ಣ ಆಗ್ತಾ ಇದೆ ಅಮೆರಿಕ ಅಂತೇಳಿ ಅಮೆರಿಕ ಹೇಳಿಕೊಳ್ತಾ ಇಲ್ಲ, ಬಟ್ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೇವಲ $2 ಲಕ್ಷ ಡ್ರೋನನ್ನು ಬಳಸಿ ನೀವು 106 ಕೋಟಿ ಇರುವಂಥ ಫೈಟರ್ ಜೆಟ್ಗಳನ್ನ ಹೊಡೆದಾಗ್ತೀರಿ ಅಂದಾಗ ಸಹಜವಾಗಿ ಆರ್ಥಿಕವಾಗಿ ಎಫೆಕ್ಟ್ ಆಗ್ತಾ ಇದೆ. ಸ್ವತಃ ಅಮೆರಿಕದಲ್ಲಿ ಈಗ ಪ್ರತಿಭಟನೆ ಆಗ್ತಾ ಇರುವಂಥದ್ದು. ಸೊ ಹಂಗಾಗಿ ಇದೆಲ್ಲ ನೋಡಿದ್ರೆ ಇದು ಅಮೆರಿಕಕ್ಕೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತಾ ಇದೆ. ನೋಡಿ ಇಲ್ಲಿ ಇರಾನ್ ನಡೆಸಿರುವಂಥ ಈ ಭೀಕರ ಕ್ಷಿಪಣಿ ಮಳೆಗೆ ಅಮೆರಿಕದ ಪ್ರಮುಖ 7 ನೆಲೆಗಳೇನಿದಾವಲ್ಲ ಅದು ಒಂದು ಕಡೆ. ಆದರೆ ಈಗ ಆರ್ಥಿಕ ಹೊರೆ ಅಂತ ಬಂದಾಗ ಧ್ವಂಸಗೊಂಡಿರೋ ನೆಲೆಗಳನ್ನು ಮರು ನಿರ್ಮಾಣ ಮಾಡೋದಕ್ಕೆ $1 ಬಿಲಿಯನ್ ಖರ್ಚಾಗತ್ತೆ. ಅಮೆರಿಕ ಪ್ರತಿ ವಾರ ಯುದ್ಧಕ್ಕಾಗಿ 1000 ಕೋಟಿಯನ್ನು ಖರ್ಚು ಮಾಡಬೇಕಾಗತ್ತೆ. ಹಾನಿಯ ಬಗ್ಗೆ ಮಾಹಿತಿಯನ್ನು ಪೆಂಟಗನ್ ವರದಿ ಕೊಡ್ತಾ ಇಲ್ಲ. ಸೊ ಈಗ ಆ ಪೆಂಟಗನ್ ವಿರುದ್ಧ ರಿಪಬ್ಲಿಕನ್ ಪಕ್ಷ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇರಾನ್ನ ಇಷ್ಟು ಸಮೀಪ ನೆಲೆಗಳು ಇರ್ತಾವಲ್ಲ ಎಷ್ಟರ ಮಟ್ಟಿಗೆ ಸುರಕ್ಷಿತ ಅನ್ನುವಂಥ ಪ್ರಶ್ನೆಗೆ, ಯಾಕಂದರೆ ಇರಾನ್ ಬಿಡ್ತಾನೆ ಇಲ್ಲ. ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ಅಮೆರಿಕದ ಸೇನಾ ನೆಲೆಗಳನ್ನು ಹೊಡೆದಾಕಿರುವಂಥದ್ದು. ಸೊ ಧ್ವಂಸಗೊಂಡಿರುವಂಥ ಸೇನಾ ನೆಲೆಗಳನ್ನು ಮರು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ 1000 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಎಲ್ಲಿಂದ ತರಬೇಕು? ಅದೆಲ್ಲ ಜನರ ಮೇಲೇ ತೆರಿಗೆ ಹಾಕೋದು. ಸೊ ಈ ರೀತಿಯಾಗಿ ಸಮಸ್ಯೆ ಇದೆ.
ನೋಡಿ, ಈಗ ಸಹಜವಾಗಿ ಇರಾನ್ ಮತ್ತೆ ಅಮೆರಿಕ ಒಂದು ಭಾಗ ಆದರೆ ಈಗ ಇಸ್ರೇಲ್ ಮತ್ತೆ ಹೆಜ್ಬುಲ್ಲಾ ಇದೆಯಲ್ಲ, ಇವ್ರದ್ದು ಕತೆ ಮತ್ತೊಂದು. ಅಂದರೆ ಈಗಾಗಲೇ ಶಾಂತಿಯ ಮಾತುಕತೆ ಆಗಬೇಕು, ಸಮಯ ಇದೆ. 3 ವಾರಗಳ ಕಾಲ ಸಮಯ ಕೊಟ್ಟಿದ್ರು ಕೂಡ ಈ ಹೆಜ್ಬುಲ್ಲಾ ಮತ್ತೆ ಇಸ್ರೇಲ್ ನಡುವೆ ಕಂಟಿನ್ಯೂ ಆಗಿ ಮತ್ತೆ ಯುದ್ಧ ನಡೀತಾ ಇರುವಂಥದ್ದು. ಈ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಇಲ್ಲೂ ಕೂಡ ಶಾಂತಿ ಮಾತುಕತೆ ಆಗುವಂತಹ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಸೊ ಅಲ್ಲಿ ಏನೇನಾಗ್ತಾ ಇದೆ, ಮತ್ತೆ ಯುದ್ಧದ ಕಾರ್ಮೋಡ ಯಾಕೆ ಪದೇ ಪದೇ ಯುದ್ಧ ಆಗ್ತಾ ಇದೆ? ಶಾಂತಿ ಮಾತುಕತೆಗಾಗಿ ಈಗಾಗಲೇ ಟ್ರಂಪ್ ಅವರು ಕೂಡ ಹೇಳಿಕೊಂಡಿದ್ದ, ನನ್ನ ನೇತೃತ್ವದಲ್ಲಿ ಶಾಂತಿ ಮಾತುಕತೆ ಆಗ್ತಾ ಇದೆ ಅಂತ ಹೇಳಿ. 33 ವರ್ಷ ಆದ ಬಳಿಕ ಅಂತಿಮವಾಗಿ ಹೆಜ್ಬುಲ್ಲಾ ಮತ್ತೆ ಇಸ್ರೇಲ್ ನಡುವೆ ಒಂದು ಶಾಂತಿಯ ಮಾತುಕತೆ ಆಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇತ್ತು. ಯಾವಾಗ ಶಾಂತಿಯ ಮಾತುಕತೆಗೆ ಒಪ್ಪಂದಕ್ಕೆ 2 ದೇಶಗಳು ಒಪ್ಕೊಂಡಾಗ, ಬಟ್ ಇದ್ದಕ್ಕಿದ್ದಾಗೆ ಮತ್ತೆ ಅಟ್ಯಾಕ್ ಮಾಡ್ತಾ ಇದೆ. ಕದನ ವಿರಾಮದ ನಡುವೆಯೂ ಕೂಡ ಹೆಜ್ಬುಲ್ಲಾ ಸಂಘಟನೆ ಇಸ್ರೇಲ್ ಮೇಲೆ ಡ್ರೋನ್ ದಾಳಿ ಮಾಡಿದೆ. ಈಗ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೆಂಗಣಿಗೆ ಸಹಜವಾಗಿ ಗುರಿಯಾಗಿದೆ. ನಾವು ಸುಮ್ಮನಿರಲು ಸಾಧ್ಯವಿಲ್ಲ, ಹೆಜ್ಬುಲ್ಲಾ ಸಂಘಟನೆಯು ಶಾಂತಿ ಒಪ್ಪಂದವನ್ನ ಮುರಿತಾ ಇದೆ ಅಂತೇಳಿ ಕಿಡಿಕಾರಿರುವಂತಹ ಇಸ್ರೇಲ್ ಈಗ ಪ್ರತಿಯಾಗಿ ಲೆಬನಾನ್ ಮೇಲಿನ ವೈಮಾನಿಕ ದಾಳಿಯನ್ನ ತೀವ್ರಗೊಳಿಸಿದೆ. ಹೆಜ್ಬುಲ್ಲಾದ ಅಡಗುತಾಣಗಳ ಮೇಲೆ ಇಸ್ರೇಲ್ ಸತತವಾಗಿ ಬಾಂಬ್ಗಳ ಸುರಿಮಳೆಯನ್ನು ಸುರಿತಾ ಇರುವಂಥದ್ದು. ಉಭಯ ದೇಶಗಳ ನಡುವಿನ ಶಾಂತಿ ಒಪ್ಪಂದ ಸಂಪೂರ್ಣವಾಗಿ ಮುರಿದು ಬಿದ್ದಿದೆ. ಇನ್ನೇನಿರುತ್ತೆ? ಯಾಕೆ ಈಗ ಶಾಂತಿ ಮಾತುಕತೆ ಅಂತ ಬಂದಾಗ, ಅಥವಾ ಒಬ್ಬ ವ್ಯಕ್ತಿ 3ನೇ ವ್ಯಕ್ತಿ ಮಧ್ಯ ಪ್ರವೇಶ ಮಾಡಿ ನಿಲ್ಲಿಸಿ ಅಂತ ಹೇಳಿದಾಗ ಅದನ್ನು ಪಾಲಿಸಬೇಕು, ಅದು ಅವರ ಜವಾಬ್ದಾರಿ ಕೂಡ ಆಗುತ್ತೆ. ಶಾಂತಿ ಮಾತುಕತೆ ಆಗ್ತಾ ಇದೆ, ಏನು ಆಗಬಾರ್ದು ಅಂತ ಶಾಂತಿ ಮಾತುಕತೆ ಒಂದು ಕಡೆ ಹೇಳೋದು, ಮತ್ತೊಂದು ಕಡೆ ಈ ರೀತಿ ಅಟ್ಯಾಕ್ ಆದಾಗ ಆ ಯುದ್ಧ ನಿಲ್ಲೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಇದು ಕೂಡ ಯುದ್ಧ ನಿಲ್ಲುವಂಥ ಯಾವುದೇ ಬೆಳವಣಿಗೆ ಅಂತಿಲ್ಲ. ಸೊ ಈ ಎಲ್ಲ ಬೆಳವಣಿಗೆನ ನೋಡ್ತಾ ಇದ್ರೆ 3 ವಾರಗಳ ಕಾಲ ಏನು ವಿಸ್ತರಣೆ ಆಗಿತ್ತಲ್ಲ ಕದನ ವಿರಾಮಕ್ಕೆ, ಈಗ ಸಹಜವಾಗಿ ಯುದ್ಧದ ಭೀತಿ ಅಂತೂ ಹೆಚ್ಚಾಗ್ತಾ ಇದೆ 2 ದೇಶಗಳ ಮಧ್ಯೆ. ಇನ್ನು ಪ್ರಮುಖವಾಗಿ ಇರಾನಿಂದ 3 ಹಂತದ ಒಂದು ಮಾಸ್ಟರ್ ಪ್ಲಾನ್ ಮಾಡಲಾಗಿದೆ. ಅಂದರೆ ಈ ಯುದ್ಧ ಇಲ್ಲಿಗೆ ಕೊನೆ ಆಗಬೇಕು ಅಂತ ಹೇಳಿದ್ರೆ ಪ್ರಮುಖ 3 ಬೇಡಿಕೆಗಳನ್ನು ಇಟ್ಟಿರುವಂಥದ್ದು ಇರಾನ್. ಅದರಲ್ಲಿ ಮೊದಲ ಬೇಡಿಕೆ ಇಂಪಾರ್ಟೆಂಟ್, ಇದು ಮೊದಲ ಷರತ್ತು ಅಂತ ಹೇಳಿದ್ರೆ ಅಮೆರಿಕ ದಿಗ್ಬಂಧನ ಏನಿದೆ ಅಲ್ಲ, ಅಂದರೆ ಒಂದು ಜಲಸಂಧಿಯ ದಿಗ್ಬಂಧನ ಹಾಕಿರೋದನ್ನು ಮೊದಲು ಅದನ್ನು ತೆರವುಗೊಳಿಸಬೇಕು ಅನ್ನೋದು ಮೊದಲ ಷರತ್ತು. ಈಗಾಗಲೇ ಆ ಜಲಸಂಧಿಯ ಸುತ್ತಲೂ ಕೂಡ, ಅಂದರೆ ಹಾರ್ಮು ಜಲಸಂಧಿಯ ಸುತ್ತಲೂ ಕೂಡ ದಿಗ್ಬಂಧನ ಇದೆ, ಅಮೆರಿಕದ ಕೈಯಲ್ಲಿದೆ ಅದೆಲ್ಲವೂ ಈಗ. ಸೊ ಅದು ತೆರವು ಆಗಬೇಕು. ಇನ್ನು 2ನೇ ಷರತ್ತು, ಹಾರ್ಮು ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ಮುಕ್ತ ಸಂಚಾರಕ್ಕೆ ಅವಕಾಶ ಕೊಡಬೇಕು. ಈಗ ಏನೇ ಇದ್ರೂ ಅಮೆರಿಕನ ಟಾರ್ಗೆಟ್ ಮಾಡ್ತಾ ಇದೆ ಅಲ್ಲಿ, ಇರಾನ್ ಏನು ನಡೀತಾ ಇಲ್ಲ ಅಲ್ಲಿ, ಯಾಕೆಂದ್ರೆ ದಿಗ್ಬಂಧನ ಆಗಿದೆ. ಸೊ ಎಲ್ಲವೂ ಅಮೆರಿಕ ನೋಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ 2 ಷರತ್ತು. ಇನ್ನು 3ನೇದು, ಈ ಮೊದಲ 2 ಷರತ್ತು ಏನಿದಾವಲ್ಲ, 1ನೇದು ಮತ್ತು 2ನೇದು. ಸೊ ಮೊದಲ 2 ಹಂತಗಳು ಯಶಸ್ವಿ ಆದರೆ ಮಾತ್ರ ಪರಮಾಣು ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಬಂದಿದ್ದಾರೆ ಅನ್ನುವಂಥದ್ದು. ಸೊ ಅಂತಾರಾಷ್ಟ್ರೀಯ ಈ ಒಂದು ಬಿಕ್ಕಟ್ಟಿನ ನಡುವೆ ಈಗ ಇರಾನ್ ಈಗ 3 ಹಂತದ ಪ್ರಮುಖ ಮಾಸ್ಟರ್ ಪ್ಲಾನ್ ಮಾಡಿದೆ. ಅಂದರೆ ಈ 3 ಷರತ್ತುಗಳನ್ನು ಇಟ್ಟಿದೆ. ಇರಾನ್ ವಿಧಿಸಿರುವಂಥ ಮೊದಲ ಷರತ್ತಿನ ಪ್ರಕಾರ ಅಮೆರಿಕ ಕೂಡಲೇ ಅಲ್ಲಿ ಇಟ್ಟಿರುವಂಥ ಬಂದರುಗಳ ಮೇಲೆ ಇರುವಂಥ ದಿಗ್ಬಂಧನಗಳನ್ನು ತೆರವುಗೊಳಿಸಬೇಕು ಅನ್ನೋದು. 2ನೇ ಹಂತವಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳಿಗೆ ಮುಕ್ತ ಹಾಗೂ ಸುರಕ್ಷಿತ ಸಂಚಾರಕ್ಕೆ ಪೂರ್ಣ ಅವಕಾಶವನ್ನು ಕೊಡಬೇಕು ಅಂತೇಳಿ ಈಗ ಇರಾನ್ ಪಟ್ಟು ಹಿಡಿತಾ ಇದೆ. ಒಂದು ವೇಳೆ 2ಕ್ಕೆ ಅಮೆರಿಕ ಒಪ್ಪಿಗೆ ಕೊಟ್ಟಿದೆ ಆದಲ್ಲಿ ಪರಮಾಣು ವಿಚಾರ ಏನಿಲ್ಲ ಅದಕ್ಕೆ ನಾವು ಬರಬಹುದು ಅಂಥೇಳಿ ನೆಟ್ಟಿಗೆ ಬಂದಿದ್ದಾರೆ. ಬಹುಶಃ ಇದಕ್ಕೆ ಅವಕಾಶ ಇದೆಯಾ ಇಲ್ಲ ಅನ್ನೋದು ಯಕ್ಷ ಪ್ರಶ್ನೆ. ಈಗ ನೋಡಿ, ಪ್ರಮುಖವಾಗಿ ಇಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಏನೆಲ್ಲ ಬೆಳವಣಿಗೆ ಆಯಿತು, ಆರ್ಥಿಕವಾಗಿ ಏನೆಲ್ಲ ಎಫೆಕ್ಟ್ ಆಯಿತು ಅನ್ನೋದು